ಇವತ್ತು ನಾನು ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಬ್ರಾಮಿ ಲೀವ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇದರೊಳಗಡೆಯಿಂದ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಇಷ್ಟು ಮಾತ್ರನ ನೋಡಿ, ಇದು ಬಿಟ್ಟು ಇದು ಲೀವ್ಸ್ ಮಾತ್ರನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಲೀವ್ಸು ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಎವ್ರಿ ಟೈಮ್ ನೀರು ಹೋಗ್ತಾ ಇರುತ್ತೆ ಈ ಟ್ಯಾಪಲ್ಲಿ. ಕಾಣಿಸ್ತಾ ಇದೆಯಲ್ಲ ನೀರು ಬರ್ತಾ ಇರೋದು, ಇದರಿಂದ ಇಲ್ಲಿಗೆ ಬರೋ ಥರ ಮಾಡಿದ್ದೀವಿ. ಯಾರು ಇದಕ್ಕೋಸ್ಕರ ಏನು ನೀರು ಹಿಡಿಯೋದಿಲ್ಲ. ನೀರು ಬಿಟ್ಟಾಗೆಲ್ಲ ಇಲ್ಲಿಗೆ ಬ್ರಾಮಿ ಲೀವ್ಸ್ ಬರ್ತಾ ಇರುತ್ತೆ. ಈ ಪ್ಲೇಸಲ್ಲಿ ನೋಡಿ ಇಷ್ಟು, ಇದನ್ನು ಮಾತ್ರ ನಾನು ಕಟ್ ಮಾಡ್ತೀನಿ. ಕಟ್ ಮಾಡಿ ಇಷ್ಟು ಕಲೆಕ್ಟ್ ಆಗಿದೆ, ನೋಡ್ತಾ ಇದ್ದೀರಲ್ವ, ಇಷ್ಟು ಕಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರೋಸೆಸ್ ಹೇಳ್ತೇನೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ತೊಳಿತಾ ಇದ್ದೀನಿ ನೀರೊಳಗಡೆ ಹಾಕಿ. ಇದು ಚೆನ್ನಾಗಿ ತೊಳಿಬೇಕು, ಯಾಕಂದರೆ ಡಸ್ಟ್ ಎಲ್ಲ ಇರುತ್ತಲ್ವಾ, ಈ ಡಸ್ಟ್ ಎಲ್ಲ ಹೋಗೋ ಥರ ತೊಳಿಬೇಕು ಇದನ್ನು ನೀಟಾಗಿ. ಈ ಟಬ್ಬಿಂದ ನಾನು ಸೋಸ್ಬಿಟ್ಟು ಇನ್ನೊಂದು ಟಬ್ಬಿಗೆ ಹಾಕ್ತಾ ಇದ್ದೀನಿ. ನೋಡ್ಬೋದು, ಈ ಟಬ್ಗೆ ಹಾಕ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ತೊಳಿತಾ ಇದ್ದೀನಿ, ತೊಳೆದಿರೋದನ್ನು ನಾನು. ಯಾಕಂದರೆ ಲೀವ್ಸ್ ಮೇಲೆ ಡಸ್ಟ್ ಬಂದಿರುತ್ತೆ, ಅದು ನಾವು ಇದನ್ನು ಒಣಗ್ಸೋದಕ್ಕೆ ಮಾಡ್ತಿರೋ ಪ್ರೋಸೆಸ್ಸು ಅಲ್ವಾ. ಆವಾಗ ನಾವು ಹಾಗೆ ಒಣಗಿಸಿದ್ರೆ ಅದ್ರ ಮೇಲಿರೋ ಡಸ್ಟ್ ಹಾಗೆ ಒಣಗಿಬಿಡುತ್ತೆ, ಅದ್ರ ಮೇಲೆ ಕೂತಿರುತ್ತೆ. ಹಾಗಾಗಿ ನಾವು ಇದನ್ನು ತೊಳೆದುಬಿಟ್ಟು ಈ ಟಬ್ಗೆ ಹಾಕ್ತಾ ಇದ್ದೀವಿ. ಇದಕ್ಕೆ ಹಾಕ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ಇದು ಒಣಗ್ಸೋದಕ್ಕೆ ನಾನು ಹಾಸಿದ್ದೀನಿ. ಬಿಸಿಲಿಗೆ ಒಣಗ್ಸೋದಕ್ಕೆ ಮಾಡಿರೋದು ಚಾಪೆನ ಹಾಸಿದ್ದೀನಿ. ಅದ್ರ ಮೇಲ್ಗಡೆ ತೊಳೆದಿರೋದನ್ನು ನಾನು ಒಣ ಹಾಕ್ಕೊಂಡು ಬರ್ತಾಯಿನಿ. ಒಂದೊಂದೇ ಲೀವ್ಸ್ ನೋಡ್ಬೋದು.